ಸರ್ಕಾರ ದೇಣಿಗೆ ಕೊಡಬೇಕು. ಪೊಲೀಸರು ಗಣಪತಿ ಹೋಗುವಾಗ ತಕರಾರು ಮಾಡತಕ್ಕದ್ದಲ್ಲ. ಯಾರಾದ್ರೂ ಮಸೂದಿ ಮೇಲೆ ನಿಂತು ಕಲ್ಲು ಹೋಗಿದ್ರೆ, ಆ ಮಸೂದಿ ಅನಧಿಕೃತ ಇದ್ರೆ ಬುಲ್ಡೋಸರ್ ಬಾಬಾ ಬರ್ತಾನೆ. ಈಗ ಸಾಬರ ಸರ್ಕಾರ ಕರ್ನಾಟಕದಲ್ಲಿರುವುದು ಟಿಪ್ಪು ಸುಲ್ತಾನ್ ಸರ್ಕಾರ, ಔರಂಗಜೇಬ್ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹಿಂದೂ ಬೇಟ ಸುತ್ತಿದ್ರೆ ತಗೊಂಡಿಗೆ ಹೋಗಿದ್ದಾರೆ, ಕುಂಕುಮ ಭಂಡಾರ ಹಚ್ಚಲಕ್ ಬಂದ್ರೆ ಮುಗಿಸಿಕೊಡ್ತಾರೆ. ಮೊನ್ನೆ ಸಾಬರದೊಂದು ಬೆಂಗಳೂರಿನ ಕಾರ್ಯಕ್ರಮ ಆಯ್ತು, ಅವರು ಟೋಪಿ ಹಾಕಿದ್ರು, ಜಾತ್ಯಾತೀತ ಮ್ಯಾಗ ಎಲ್ಲರ ಟೊಪ್ಪಿಗೆ ಹಾಕೋಬೇಕಿಲ್ಲವರು. ಸಾಬರ ಟೊಪ್ಪಿಗೆ ಬೇಕು, ಹಿಂದೂಗಳ ಪೇಟ ಬೇಡ. ಇನ್ನು ಮುಂದೆ ಅಂತ ಸರ್ಕಾರ ಕರ್ನಾಟಕದಲ್ಲಿ ಯಾರು ತರ್ಲಿಕ್ಕೆ ಹೋಗ್ಬೇಡ. ನೀವೆಲ್ಲ ಗಟ್ಟಿಯಾಗ್ರಿ. ಕರ್ನಾಟಕದಲ್ಲಿ ಇವತ್ತು ನಾನು ನೋಡ್ಲಕತ್ತೀನಿ, ಜನರ ಭಾವನೆ ಯಾರಾಗ್ಬೇಕು? 2028ಕ್ಕೆ ಯಾರಾಗ್ಬೇಕು? ಸನಾತನ ಧರ್ಮ ಯಾವ ರಕ್ಷಣೆ ಮಾಡ್ತಾನ, ಹಿಂದೂಗಳ ಸ್ವಾಭಿಮಾನವನ್ನು ಯಾವನ ರಕ್ಷಣೆ ಮಾಡ್ತಾನ, ಅವನು ಮುಖ್ಯಮಂತ್ರಿ ಆಗ್ಬೇಕು. ಅಪ್ಪಗಳ ಮಗ, ಮಗನ ಮೊಮ್ಮಗ ಸಾಕು ಸಾಕು. ನೀವು ಕೆಲಸ ಮಾಡ್ರಿ, ನೀವು ಎಷ್ಟು ಪರವಾಗಿ ಕೆಲಸ ಮಾಡ್ರಿ, ಎಲ್ಲರಿಗೂ ಬರ್ತದೆ. ನೀವೆಲ್ಲ ರಿಟೈರ್ ಆಗ್ರಿ. 28ಕ್ಕೆ ಸರ್ಕಾರ JCB ಸರ್ದು ಜಾತ್ರೆಗಳಲ್ಲಿ ಕಲ್ಲು ಕೆಲಸ ಮಾಡಿದ್ರೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ 28ರಿಂದ ನಡೆಯುವುದಿಲ್ಲ. ನಮ್ಮ ಅಧಿಕಾರಿಗಳಿಗೂ ಮಾತು ಹೇಳ್ತೀನಿ, ನಿಮಗೆ ಪ್ರೆಷರ್ ಇದೆ, ನಿಮಗೆ ಯಾವುದೋ ಹಿಂದೂ ಕಾರ್ಯಕ್ರಮ ಆಗ್ಲಾರ್ದ ನೋಡ್ಕೊಂತ ಪ್ರೆಷರ್ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಡಿಜೆಗೆ ಪರ್ಮಿಷನ್ಗೆ ರೊಕ್ಕ ಕೊಡಬೇಕಾಗಿಲ್ಲ, ಯಾವುದೇ ಮಸೂದಿ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಆಬ್ಜೆಕ್ಷನ್ ಇಲ್ಲ. ಬೇಕಾದ ಒಂದು ತಾಸು ಕುಣೀರಿ. ಆ ಮಸೂದಿ ಆಗಿದ್ದವರು ಸುಮ್ಮನೆ ಇರಬೇಕು, ತಿಕ್ಕ ಮುಚ್ಕೊಂಡು. ಎಲ್ಲರೇ ಕಲ್ಲು ಹೋಗಿದ್ದೀನಿ, ಹಿಂದೂಗಳನ್ನು ನೋಡ್ತೀನಿ ಅಂದ್ರೆ ನಾವು ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಅವಕಾಶ ಕೊಡುವುದಿಲ್ಲ. ಸರ್ಕಾರ ನಮ್ಮದೇ. ಮಂಡ್ಯಕ್ಕೆ ಹೋದ್ರು ಸೇರ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಸೇರ್ತಾ ಇದ್ದಾರೆ. ನಾವು ಎದಕ್ಕೆ ಸೇರ್ತಾ ಇದ್ದಾರೆ? ಯತ್ನಾಳ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ. ನಿಮಗೆ ಯಾರಿಗಾರ ರೊಕ್ಕ ಕೊಟ್ಟು ಕಳಿಸಿವನಿ ಒಂದು. ನಾವು 6 ಗಂಟೆಗೆ ಬರೋರು, ಇವತ್ತು 8:30 ಆಯ್ತು. ಅಲ್ಲಿ ಫ್ಲೈಓವರ್ ಒಂದು ಕೆಲಸ ನಡೆದ ನಮ್ಮ ಚನ್ನಗಿರಿ ಹಚ್ಚಿಕ, ಅಲ್ಲಿ ಒಂದಿಟ್ಟು ಮಂದಿ ನಾವು ಬರಬಾರ್ದಂತ ಹೇಳಿ ಅಡ್ಡ 3-4 ಕಾರ್ ನಿಂದ್ರಿಸಿದ್ರು. ಅವ್ರು ಯಾರು ನಿಂದ್ರಿಸಿದ್ರು ನಿಮಗೆ ಗೊತ್ತೈತಿ. ಪಾಪ ಪೊಲೀಸರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಬರಬೇಕಾದ್ರೆ 1 ತಾಸು ತಡ ಆದರೂ ಸಹಿತ ಇನ್ನೇನು ಒಂದು 8,000 ಜನ ಸೇರಿಲ್ಲ. ನಿಮಗೆ ಯಾರಿಗೂ ನಾವು ದಾಬಾದಾಗ ಕರ್ಕೊಂಡೋಗಿ ಊಟ ಮಾಡಿಸಿಲ್ಲ. ನಿಮಗೆ ಕರ್ಕೊಂಡು ಬರ್ಲಿಕ್ಕೆ ಜೀಪು, ಕಾರು, ಟ್ರಕ್ಕು, ಬಸ್ಸು ಬಿಟ್ಟಿಲ್ಲ. ನೀವೆಲ್ಲ ಸೇರಿದ್ದು ಕರ್ನಾಟಕದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ನಮ್ಮ ರಕ್ಷಣೆ ಮಾಡೋರು ಯಾರು? ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ಯಕ್ಷ ಪ್ರಶ್ನೆ ಇವತ್ತು ನಿಮ್ಮ ಮುಂದಿದೆ. ಅದಕ್ಕೆ 2028ಕ್ಕೆ ನೀವೆಲ್ಲ ತಯಾರಾಗ್ರಿ. ಹೊಸ ಒಂದು ಇತಿಹಾಸ ಕರ್ನಾಟಕದಲ್ಲಿ. ಇನ್ನು ಮ್ಯಾಗ 104, 110 ಸರ್ಕಾರ ಬರುವುದಿಲ್ಲ. ಮುಂದಿನ ಸರ್ಕಾರ 150 ದಾಟುವಂತ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಅದಕ್ಕೆ ಬಂಧುಗಳೇ, ಇವತ್ತು ಈಶ್ವರಪ್ಪನವ್ರು ಮಾತಾಡಬೇಕಾಗಿತ್ತು, ಕಾಂತೇಶ್ವರ್ ಮಾತಾಡಬೇಕಾಗಿತ್ತು. ಆದ್ರೆ ಅವರೆಲ್ಲ ಸಮಯ ನಡ್ಕೊಟ್ಟು ನನಗೆ ಬಹಳ ಸಂತೋಷ ಆಗಿತ್ತು. ಯಾಕಂದ್ರೆ ಶಿವಮೊಗ್ಗಕ್ಕೆ ನನಗೆ ಹೊಟ್ಟೆ ಯಾರು ಪರಿಚಯ ಕೊಡ್ತಿದ್ದಿಲ್ಲ ಮೊದಲ. ಇಲ್ಲಿ ಭಾಷಣ ಏನಾರು ಮಾಡಿಗಿಡನೆ ಯತ್ನಾಳ್ ಅಂತೇಳಿ ಹೊಟ್ಟೆ ಶಿವಮೊಗ್ಗ ಪ್ರವಾಸ ಮಾಡಿಕೊಡ್ತಿದ್ದಿಲ್ಲ. ಇವತ್ತು ಏನು ನೀವು ವಾಲ್ಮೀಕಿ ಸಮಾಜದ
ವೀರ ಕೇಸರಿ ಯುವಕರ ಸಂಘ ವಾಲ್ಮೀಕಿ ಸಮುದಾಯದ್ದು ನಮ್ಮ ದೇಶನಾಗ ಏನಾದ್ರು ಹಿಂದುತ್ವ ಉಳಿದಿದ್ರೆ ಅದು ದಲಿತರು, ಹಿಂದುಳಿದವರು, ವಾಲ್ಮೀಕಿ ಜನಾಂಗ, ಹಿಂದುಳಿದ ವರ್ಗ, ಹಾಲ ಮತ, ಅವರೆಲ್ಲ ಈಡಿಗ ಸಮಾಜ, ಆರ್ಯ ಈಡಿಗ ಸಮಾಜ. ಆ ಕಾರ್ಯಕರ್ತರ ಎಷ್ಟೋ ಕೊಲೆಗಳಾದವು ರಾಜ್ಯದಲ್ಲಿ. ಆ ಕೊಲೆ ಆದರೆ ಅವರಿಗೆ ಪರಿಹಾರ ಕೊಡಲಿಲ್ಲ. ಗೋ ಕಳ್ಳರಿಗೆ ಪರಿಹಾರ ಕೊಟ್ಟರು, ಗೋ ಕಳ್ಳ ಮಾಡಿದಂಥವ್ರಿಗೆ ಪರಿಹಾರ ಸಿಕ್ತು. ಆದ್ರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತಿಲ್ಲೇ ನಮ್ಮ ಒಬ್ಬ ಕಾರ್ಯಕರ್ತನ ಕೊಚ್ಚಿ ಕೊಲೆ ಮಾಡಿದ್ರು. ಅವಾಗ ಈಶ್ವರಪ್ಪನವರು ಅವ್ರ ಮನೆಗೆ ಹೋಗಿ ನಾನು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ಕೊಟ್ಟು ಸಾಂತ್ವನ ಹರ್ಷ ಅನ್ನುವಂಥ ಯುವಕ. ಆದ್ರೆ ದುರ್ದೈವನಂದ್ರ ಅವ್ರನ್ನ ಜೈಲ್ದಾಗ ಹಾಕಿದಾಗ ಮೊಬೈಲ್ದಾಗ ವಾಟ್ಸಪ್ನಾಗ ವಿಡಿಯೋ ಕಾಲ್ ಮಾಡ್ತಿದ್ರು, ಬಿರಿಯಾನಿ ತಿಂತಾ ಇದ್ರು. ಇದು ಎಲ್ಲ ಯಾಕಾಯ್ತಂದ್ರೆ ನಮ್ಮ ಸರ್ಕಾರದಲ್ಲಿರುವಂಥ ಗೃಹ ಮಂತ್ರಿಗಳು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಬಿಟ್ಟರೆ ಏನು ಕಿಸಿಲೂ ಇಲ್ಲ. ಬಾತ್ ತೆಗೆದ್ರ ಎಲ್ಲರ ಗಲಾಟೆ ಆದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು.